ಸಾವಿರಾರು ವರ್ಷದ ಹಿಂದೆನೆ ನಮ್ಮ ಪೂರ್ವಜರು ಲೇಸರ್ ಫೋಕಸ್ ಆಗಿ ಇರೋದು ಹೇಗೆ ಅಂತ ಹೇಳ್ಬಿಟ್ಟು ಕಂಡುಹಿಡಿದಿದ್ರು. ಇವಾಗ ಮಾಡರ್ನ್ ಸೈನ್ಸ್ ಅದನ್ನ ಇನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅದು ವೇದದಿಂದ, ಉಪನಿಷತ್ತು, ಭಗವದ್ಗೀತೆ, ನಮ್ಮ ಹಲವು ಸಂಪ್ರದಾಯಗಳು ಡೀಪ್ ಫೋಕಸ್ಗೆ ಬೇಕಾದಂತಹ ಏನ್ಷಿಯಂಟ್ ಸೀಕ್ರೆಟ್ ಗಳನ್ನ ಹೇಳ್ತವೆ. ಕೆಲವಂತೂ ನಮಗೆ ಗೊತ್ತಿಲ್ಲದೇನೆ ನಾವು ಪಾಲಿಸ್ತಾನು ಇದೀವಿ ಅಂದ್ರೆ ನಮ್ಗೆ ಆಶ್ಚರ್ಯನೇ ಆಗ್ಬೋದು. ಏಕೆಂದ್ರೆ ಈ ಮಾಡರ್ನ್ ಯುಗದಲ್ಲಿ ಈ ಏನ್ಷಿಯಂಟ್ ಟೆಕ್ನಿಕ್ ಗಳನ್ನ ಬಳಸಿ ಫುಲ್ಲು ಲೇಸರ್ ಫೋಕಸ್ ಆಗಿ ಇರೋದು ಹೇಗೆ ಅನ್ನೋದನ್ನ ಪ್ರೂಫ್ ಸಮೇತ ನೋಡೋಣ. ಕೆಲವಂತೂ ನಮ್ಮ ಸಂಪ್ರದಾಯಗಳಲ್ಲೇ ಬಂದ್ಬಿಟ್ಟಿರ್ತವೆ. ಉದಾಹರಣೆಗೆ ಉಪವಾಸ. ಮಾಮೂಲು ಉಪವಾಸ ನಿಮ್ಗೆ ಗೊತ್ತಿರೋದೇನೆ. ನಮ್ಮ ದೇಹದಲ್ಲಿನ ಮಲಿನತೆಗಳನ್ನ ಹೊರಹಾಕಕ್ಕೆ ಉಪವಾಸವನ್ನ ಮಾಡಲಾಗುತ್ತೆ. ಇದನ್ನ ಸೈಂಟಿಸ್ಟ್ ಗಳು ಸ್ಟಡಿ ಮಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ ಉಪವಾಸ ಅನ್ನೋದು BDNF ಅನ್ನ ಇಂಪ್ರೂವ್ ಮಾಡುತ್ತೆ, ಅಂದ್ರೆ ಫೋಕಸ್ ಅನ್ನ ಇಂಪ್ರೂವ್ ಮಾಡುತ್ತೆ. ನಮ್ಮ ಮೂಡ್, ಮೆಮೊರಿ, ಆಲ್ಝೈಮರ್ ಅಂತಹ ಕಾಯಿಲೆಗಳಿಂದನೂ ಇದು ನಮ್ಮನ್ನ ಕಾಪಾಡುತ್ತೆ ಅಂತ 2003ರಲ್ಲಿ ನಡೆದಂತಹ ಸ್ಟಡಿ ಇದನ್ನ ಪ್ರೂವ್ ಮಾಡುತ್ತೆ. ಬ್ರೈನ್ ಫಾಗ್ ಇರಲ್ಲ, ಮೆಂಟಲ್ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಇದರಿಂದ ಡಿಸಿಷನ್ ಮೇಕಿಂಗು ಇಂಪ್ರೂವ್ ಆಗುತ್ತೆ. ಡೋಪಮೀನ್ ಅನ್ನ ರೆಗ್ಯುಲೇಟ್ ಮಾಡಿ ಮೋಟಿವೇಟ್, ಫೋಕಸ್ ಅನ್ನ ಜಾಸ್ತಿ ಮಾಡುತ್ತೆ. ಈ ಉಪವಾಸವನ್ನ ಎಲ್ಲಾ ಧರ್ಮದಲ್ಲೂ ಒಂದಲ್ಲ ಒಂದು ರೀತಿ ನಮ್ಮ ಪೂರ್ವಜರು ಮಾಡ್ತಾನೆ ಬಂದಿರುವುದಾರೆ. ಆದ್ರೆ ಇವಾಗ ನಾವು ಹೇಗೆ ಇದನ್ನ ಮಾಡೋದು ಅಂದ್ರೆ, ಮಾಮೂಲಿ ಉಪವಾಸವನ್ನ ಮಾಡ್ಬೇಕಾದ್ರೆ ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಉಪವಾಸವನ್ನ ಮಾಡಿ ಅದನ್ನ ಬಿಟ್ಟು ನೀವು ನಿಮ್ಮ ಮೈಂಡಿಗೆ ಉಪವಾಸವನ್ನ ವಾರಕ್ಕೆ ಒಂದು ಸಲ ಆದ್ರೂ ಮಾಡ್ಲೇಬೇಕು. ಇದು ತುಂಬಾ ಬೆನಿಫಿಟ್ ಗಳನ್ನ ತಂದು ಕೊಡುತ್ತೆ. ಮೈಂಡಿಗೆ ಉಪವಾಸ ಅಂದ್ರೆ ನಮ್ಮ ಮೈಂಡಿಗೆ ರೆಸ್ಟ್ ಅನ್ನ ಕೊಡೋದು. ಅಥವಾ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ನಮ್ಮ ಫೋನ್ ಅನ್ನ, ಶಾರ್ಟ್ ವಿಡಿಯೋಸ್ ಗಳನ್ನ ನೋಡದೆ ಇರೋದನ್ನೇ ನಿಮ್ಮ ಬ್ರೈನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಉಪವಾಸವನ್ನ ಮಾಡೋದನ್ನು ಸಿಂಪಲ್ ಏನೇನೆ, ಜಸ್ಟ್ ಆಪ್ ಅನ್ನ ಅನ್ಇನ್ಸ್ಟಾಲ್ ಮಾಡ್ಬೇಕಷ್ಟೇನೆ. ನಿಮ್ಗೆ ಬೇಕಾದಾಗ ಮಾತ್ರ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದ್ದಂತೆ ಅನ್ಇನ್ಸ್ಟಾಲ್ ಅಲ್ಲೇ ಇರ್ಲಿ, ಬಿಟ್ಬಿಡಿ. ಇದರಿಂದ ನೀವು ಏನನ್ನೂ ಮಿಸ್ ಮಾಡಲ್ಲ, ಬದಲಾಗಿ ಎಲ್ಲವನ್ನೂ ಪಡ್ಕೋತೀರ. ನಿಮ್ಮ ಲೈಫ್ ಏನೇ ಇಂಪ್ರೂವ್ ಆಗೋದು ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. 1997ರಲ್ಲೇನೆ ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿದ್ರು. ನಿಮ್ಮ ಬ್ರೈನ್ಗೆ ಹೆಚ್ಚು ವಿಷಯಗಳನ್ನ ಕೊಟ್ಟಂತೆ, ಅಂದ್ರೆ ರೀಲ್ಸ್ ನೋಡೋ ತರ ಜಾಸ್ತಿ ಬ್ರೈನ್ ಅನ್ನ ಲೋಡ್ ಮಾಡಿದ್ರೆ ನಮ್ಮ ದಿನನಿತ್ಯದ ವಿಷಯಗಳು ಬೋರಿಂಗ್ ಆಗಿ ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಮೋಟಿವೇಶನ್ ಇಲ್ದೇನೆ ನಮ್ಮ ಬ್ರೈನು ಅಡಿಕ್ಟಿವ್ ಮೆಸ್ ಆಗಿ ಬದಲಾಗ್ಬಿಡುತ್ತೆ. ಹಾಗಾಗಿ ನೀವು ಇದಕ್ಕೆ ಬ್ರೇಕ್ ಕೊಟ್ಟಷ್ಟು ನಿಮ್ಮ ಮೋಟಿವೇಶನ್, ಫೋಕಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸ್ಟಡಿ ಹೇಳುತ್ತೆ. ಸೊ ಫೋನ್ ಇಂದ ಆದಷ್ಟು ದಿನ ದೂರ ಇರಿ, ಆದಷ್ಟು ನಿಮಿಷಗಳು ದೂರ ಇರಿ, ಆದಷ್ಟು ಗಂಟೆಗಳು ದೂರ ಇರಿ, ತಿಂಗಳುಗಳು ದೂರ ಇದ್ರೆ ನಿಮ್ಗೇನೆ ಒಳ್ಳೇದು. ಎರಡನೇದು ನೆಗೆಟಿವ್ ವಿಜುವಲೈಸೇಷನ್. ನಾವು ಒಳ್ಳೇದನ್ನ ಕೇಳಬೇಕು, ಒಳ್ಳೇದನ್ನ ಯೋಚಿಸಬೇಕು ಅನ್ನೋದನ್ನ ನೀವು ಕೇಳಿರ್ತೀರ. ಆದ್ರೆ ರೋಮನ್ ಸ್ಟೋಯಿಕ್ ಫಿಲಾಸಫರ್ಸ್ ಗಳು ಹೇಳೋದೇನಂದ್ರೆ, ನಾವು ವರ್ಸ್ಟ್ ಸಿಚುವೇಶನ್ ಮೊದಲು ಇಮೇಜಿನ್ ಮಾಡ್ಕೋಬೇಕು. ಯಾಕೆಂದ್ರೆ ವರ್ಸ್ಟ್ ಇಷ್ಟ ಆಗೋಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ನಾವು ಆ ಭಯವನ್ನು ಬಿಟ್ಟು ನಮ್ಮ ಕೈಯಲ್ಲಿ ಏನು ಕಂಟ್ರೋಲ್ ಮಾಡಬಹುದು ಆ ವಿಷಯಕ್ಕೆ ನಮ್ಮ ಫೋಕಸ್ ಅನ್ನ ಕೊಡ್ತಾ ಹೋಗ್ತೀವಿ. ಬದಲಾಗಿ ಭಯಕ್ಕೆ ಬುದ್ಧಿ ಕೊಟ್ಟು ನಮ್ಮ ಕೈಲಿ ಆಗೋದನ್ನು ಮಾಡದೆ ಇರೋ ಹಾಗೆ ಆಗಲ್ಲ. ಇದು ನಮ್ಮ ಫೋಕಸ್ ಮತ್ತೆ ಮೋಟಿವೇಶನ್ ಅನ್ನ ಹೆಚ್ಚುತ್ತೆ ಅಂತ ಹೇಳ್ಬಿಟ್ಟು ಈ ಏನ್ಷಿಯಂಟ್ ಫಿಲಾಸಫಿ ಹೇಳ್ಕೊಡುತ್ತೆ. ಇದನ್ನ ಮಾರ್ಕಸ್ ಅರೇಲಿಯಸ್ ಮತ್ತೆ ಸೆನಿಕಾ ಬಳಸಿದ್ರು. ಇವರು ಇಡೀ ರೋಮನ್ ನಲ್ಲೇನೆ ಹೆಚ್ಚು ಶಕ್ತಿಶಾಲಿ ಮತ್ತೆ ಬುದ್ಧಿವಂತ ವ್ಯಕ್ತಿಗಳು ಸಹ. ಇವರ ಮಾತನ್ನ ಈಗ್ಲೂ ತುಂಬಾ ಜನ ಫಾಲೋ ಮಾಡಿ ಬೆನಿಫಿಟ್ ಗಳನ್ನ ತಗೋತಾ ಇದ್ದಾರೆ. ಸೊ ಇದನ್ನ ನಾವು ಹೇಗೆ ಮಾಡೋದು ಅಂದ್ರೆ, ಎಕ್ಸಾಂಪಲ್ಗೆ ನೀವು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಅನ್ನ ಕೊಡಬೇಕು. ಇದರ ವರ್ಸ್ಟ್ ಸಿಚುವೇಶನ್ ನೀವು ಮಾತಾಡಕ್ಕೆ ಬರ್ದೇನೆ ತೊದಲ್ಬಹುದು, ಸ್ಟೇಜ್ ಹೋಗ್ಬೇಕಾದ್ರೇನೆ ಎಡವಿ ಬಿದ್ಬಿಡ್ಬೋದು, ನಿಮ್ಮ ಮಾತು ಮರಿಬಹುದು. ಈ ರೀತಿಯ ವರ್ಸ್ಟ್ ಸಿಚುವೇಶನ್ ಅನ್ನ ನೀವು ಮೊದಲೇನೆ ವಿಜುವಲೈಸೇಷನ್ ಮಾಡಿ ನಂತರ ಅದಕ್ಕೆ ಪ್ರಿಪೇರ್ ಆಗೇನೆ ಹೋಗಿ. ಆ ರೀತಿ ಆಗದೆ ಇರೋ ಹಾಗೆ ನಾನು ಹೇಗೆ ನಡ್ಕೋಬಹುದು, ಅಕಸ್ಮಾತ್ ಆ ರೀತಿ ಆದ್ರೂ ನಾನು ಅದನ್ನ ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಸ್ಟಡಿ ನಡೆದಿತ್ತು. ಒಂದು ಗ್ರೂಪ್ಗೆ ನೆಗೆಟಿವ್ ಆಗಿ ವಿಜುವಲೈಸೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು, ಇನ್ನೊಂದು ಗ್ರೂಪ್ಗೆ ಏನೂ ಹೇಳಿರ್ಲಿಲ್ಲ. ಅವರಿಬ್ಬರನ್ನು ಕಂಪೇರ್ ಮಾಡಿ ನೋಡಿದಾಗ ನೆಗೆಟಿವ್ ಇಮೇಜಿನ್ ಅನ್ನ ಮಾಡ್ಕೊಂಡವರು ನೆಕ್ಸ್ಟ್ ಬರೋದಂತಹ ಚಾಲೆಂಜ್ ಗಳಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದಲ್ದೇನೆ ಗೋಲ್ ಅನ್ನ ರಿಯಲಿಸ್ಟಿಕ್ ಆಗಿ ಹೆಚ್ಚು ಭಯ ಇಲ್ದೇನೆ ಅವರಲ್ಲಿ ಫೋಕಸ್ ಮತ್ತೆ ಮೋಟಿವೇಶನ್ ಜಾಸ್ತಿ ಆಗಿರೋದನ್ನ ಈ ಸ್ಟಡಿ ಪ್ರೂವ್ ಮಾಡುತ್ತೆ. ಸೊ ವರ್ಸ್ಟ್ ಸಿಚುವೇಶನ್ಗೆ ಯಾವಾಗ್ಲೂ ಪ್ರಿಪೇರ್ ಆಗಿರಿ. ಮೂರನೇದು ಮಾಲಾ ಜಪ. ಋಷಿಮುನಿಗಳ ಚಿತ್ರಗಳಲ್ಲಿ ನೀವು ನೋಡಿದ್ರೆ ಅವರ ಕೈಯಲ್ಲಿ ಒಂದು ಮಾಲೆ ಇರೋದನ್ನ ಗಮನಿಸಬಹುದು. ಅವರು ಅದನ್ನ ಒಂದೊಂದಾಗಿ ಎಣಿಸ್ತಾ ಧ್ಯಾನವನ್ನ ಮಾಡ್ತಾ ಇರ್ತಾರೆ. ಇದನ್ನ ಮಾಲಾ ಜಪ ಅಂತಾನೂ ಕರೀತಾರೆ. ಇದರಿಂದ ಪ್ಯಾರಾಸಿಂಥಮೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ಅಂದ್ರೆ ರಿಲ್ಯಾಕ್ಸೇಷನ್ ಅನ್ನ ನಮ್ಮ ಮೆದುಳಿನಲ್ಲಿ ಹೆಚ್ಚು ಮಾಡಿ ಮೆಂಟಲಿ ಕ್ಲಾರಿಟಿಯನ್ನ ಇಂಪ್ರೂವ್ ಮಾಡುತ್ತೆ. ಇದರಿಂದ ಬ್ರೈನ್ ನ ಫ್ರಂಟಲ್ ಲೋಬ್ ನ ಆಕ್ಟಿವಿಟಿ ಹೆಚ್ಚಾಗುತ್ತೆ, ನಮ್ಮ ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಡೀಸ್ ತಿಳಿಸ್ಕೊಡ್ತವೆ.
ಇನ್ನೂ ಹೆಚ್ಚಿನ ಬೆನಿಫಿಟ್ ನ ಈ ಮಾಲ ಜಪದಿಂದ ನಾವು ಪಡಿತಾ ಹೋಗ್ಬೋದು. ಆದ್ರೆ ಇದನ್ನ ಇವಾಗ ಹೇಗೆ ಮಾಡೋದು ಅಂದ್ರೆ, ಇದನ್ನ ಬಳಸೋಕೆ ಆಪ್ ಗಳನ್ನು ಇದಾವೆ. ಆದ್ರೆ ನೀವು ಸಿಂಪಲ್ ಆಗಿ ನಿಮ್ಮ ಕೈಯಲ್ಲೇನೆ ಕೌಂಟ್ ಗಳನ್ನ ಮಾಡ್ತಾ ಹೋಗ್ಬೋದು, ಅಥವಾ 108 ಮಣಿಗಳಿರುವಂತಹ ಮಾಲೆಯನ್ನು ತಗೋಬಹುದು, ಅಥವಾ ಗೋಲಿಗಳನ್ನ ಬಳಸಿ ಈ ಜಪವನ್ನು ನೀವು ಮಾಡಬಹುದು. ಓಂ ಅಂತ ಹೇಳ್ಬಿಟ್ಟು ಒಂದೊಂದಾಗಿನೇ ಕೌಂಟ್ ಮಾಡ್ತಾ ಬೇರೆ ರಿಲ್ಯಾಕ್ಸ್ ಆಗಿರುವಂತಹ ಮಂತ್ರಗಳನ್ನು ನೀವು ಹೇಳ್ಕೋಬಹುದು. ಇದರಿಂದ ನಿಮ್ಮ ಫೋಕಸ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಇವಾಗ ಜಪಮಾಲೆ ಯಾವುದು ಇಲ್ಲದೆ ಇರುವಂತಹ ಟೆಕ್ನಿಕ್ಗಳು ಇದಾವೆ. ಅದರಲ್ಲಿ ತ್ರಾಕನು ಒಂದು, ಅಥವಾ ಇದನ್ನ ಯೋಗಿಕ್ ಗೇಜಿಂಗ್ ಅಂತಾನೂ ಕರೀತಾರೆ. ಇದನ್ನ ಮಾಡೋದು ತುಂಬಾನೇ ಸಿಂಪಲ್. ನೀವು ಯಾವುದೇ ಒಂದು ವಸ್ತುವನ್ನ ಚೂಸ್ ಮಾಡಿ ಆ ವಸ್ತುವನ್ನ ನೋಡ್ತಾನೆ ಇರೋದು. ಎಕ್ಸಾಂಪಲ್ಗೆ ಗೋಡೆಯಲ್ಲಿ ಇರುವಂತಹ ಒಂದು ಚುಕ್ಕಿಯನ್ನ ನಾವು ನೋಡ್ತಾ ಇರೋದು, ಪಾರ್ಕ್ ಅಲ್ಲಿ ಇರುವಂತಹ ಒಂದು ಹೂವನ್ನಾದ್ರೂ ನೋಡಬಹುದು. ಒಟ್ಟಿನಲ್ಲಿ ನಮ್ಮ ಫೋಕಸ್ ಒಂದು ಕಡೆ ಇಡೋದು ಅಷ್ಟೇ. ಹಿಂದಿನ ಕಾಲದ ಯೋಗಿಗಳು ಒಂದು ಕತ್ತಲೆಯ ಕೋಣೆಯಲ್ಲಿ ಕ್ಯಾಂಡಲ್ ಅನ್ನ ಹಚ್ಚಿ ಆ ಕ್ಯಾಂಡಲ್ ನ ಜ್ವಾಲೆಯನ್ನೇ ದೀರ್ಘಕಾಲದವರೆಗೂ ನೋಡ್ತಾ ಇದ್ರು. ನಂತರ ಕಣ್ಮುಚ್ಚಿ ಆ ಜ್ಯೋತಿಯನ್ನ ಇಮೇಜಿನ್ ಮಾಡ್ತಾ ಇದ್ರು. ಇದನ್ನ ಯೋಗಿಕ್ ಗೇಜಿಂಗ್ ಅಂತ ಕರೀತಾರೆ. ನೀವು ಸಮಯ ಸಿಕ್ಕಾಗ ಇದನ್ನ ಮಾಡಬಹುದು. ಇದರ ಸಿಂಪಲ್ ವರ್ಜನ್ ಒಂದು ವಸ್ತುವ ಮೇಲೆ ಗಮನ ಇಟ್ಟು ನೋಡುವಂಥದ್ದು. ಇದು ಸಹ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವಂಥದ್ದು. ನಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚು ಮಾಡುವಂಥದ್ದು. ಈ ಯೋಗಿಕ್ ಗೇಜಿಂಗು ನಮ್ಮ ಕಣ್ಣುಗಳಿಗೂ ಒಳ್ಳೆಯದು. ನಮ್ಮ ನಿದ್ದೆಯನ್ನು ಇದು ಇಂಪ್ರೂವ್ ಮಾಡುತ್ತೆ. ಇದರಿಂದ ಫೋಕಸ್ಸು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒಂದು ಜಾಪನೀಸ್ ನ ಮೆಥಡ್, ಕೈಸನ್ ಮೆಥಡ್. ನಾವು ಇಷ್ಟೋ ತನಕ ನೋಡಿದಂತಹ ಎಲ್ಲಾ ಟೆಕ್ನಿಕ್ ಗಳನ್ನು ಮಾಡಬೇಕು ಅಂದ್ರೆ ಈ ಟೆಕ್ನಿಕ್ ತುಂಬಾನೇ ಉಪಕಾರಿಯಾಗಿರುತ್ತೆ. ಈ ಟೆಕ್ನಿಕ್ ನಮ್ಮ ಫೋಕಸ್ ನ ಹೆಚ್ಚು ಮಾಡೋದಲ್ಲದೆ ಆ ಫೋಕಸ್ ದಿನದಿಂದ ದಿನಕ್ಕೆ ಹೆಚ್ಚು ಆಗೋ ರೀತಿ, ಕನ್ಸಿಸ್ಟೆಂಟ್ ಆಗಿ ಫೋಕಸ್ ಇರೋ ರೀತಿ ಮಾಡೋದೇನೆ ಈ ಕೈಸನ್ ಮೆಥಡ್. ಇದನ್ನ ಹೇಗೆ ಬಳಸೋದು ಅಂದ್ರೆ ಸಿಂಪಲ್ ಏನೇನೆ, ನೀವು ನಿಮ್ಮ ದೊಡ್ಡ ಕೆಲಸಗಳನ್ನ 1 ನಿಮಿಷದ ಒಳಗೇನೆ ಸ್ಟಾರ್ಟ್ ಮಾಡೋ ರೀತಿ ಚಿಕ್ಕ ಕೆಲಸವಾಗಿ ಬ್ರೇಕ್ ಮಾಡಿ ಆ ಕೆಲಸವನ್ನ ಶುರು ಮಾಡಕ್ಕೆ ಈಸಿ ಆಗೋ ರೀತಿ ಮಾಡೋದೇನೆ ಈ ಟೆಕ್ನಿಕ್. ಎಕ್ಸಾಂಪಲ್ಗೆ ನೀವು 1 ವೀಕ್ ಪ್ರಾಜೆಕ್ಟ್ ಅನ್ನ ಮಾಡುವಷ್ಟು ಕೆಲಸ ಇದೆ ಅಂದ್ರೆ ಅದರ ಮೊದಲ ಸ್ಟೆಪ್ ಏನು, ಅದು 1 ನಿಮಿಷದಲ್ಲಿ ಮಾಡುವಂತದ್ದು ಹೇಗೆ? ಸಿಂಪಲ್ ಗೂಗಲ್ ಸರ್ಚ್ ಇಂದನೇ ಆ ಟಾಸ್ಕ್ ಅನ್ನ ಸ್ಟಾರ್ಟ್ ಮಾಡಬಹುದು ಅನ್ಕೊಳ್ಳೋಣ. ಹೀಗೆ ಅದನ್ನ ಪೂರ್ತಿ ಬ್ರೇಕ್ ಮಾಡುವಂತದ್ದು. ನೀವು ಆಲ್ರೆಡಿ ಪ್ರಾಜೆಕ್ಟ್ ನ ಅರ್ಧದಲ್ಲಿದ್ದೀರಾ ಅಂದ್ರೆ ಇವಾಗ 1 ನಿಮಿಷದ ಹ್ಯಾಬಿಟ್ ಅನ್ನ ಹೇಗೆ ಮಾಡೋದು ಅಂದ್ರೆ, ನೀವು ಆಲ್ರೆಡಿ ಏನೋ ಬರಿತಾ ಇದ್ದೀರಾ, ಅದರಲ್ಲಿ ಅರ್ಧಕ್ಕೆ ಬಂದ್ಬಿಟ್ಟಿದ್ದೀರಾ. ಇವಾಗ ನೀವು ಈ ಹ್ಯಾಬಿಟ್ ಅನ್ನ ಹೇಗೆ ಬಳಸಬಹುದು ಅಂದ್ರೆ, ಇನ್ನು ಬರೆಯೋದು ತುಂಬಾನೇ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಹ್ಯಾಬಿಟ್ ಪ್ರಕಾರ ನೀವು ಲಾಸ್ಟ್ ಏನ್ ಬರ್ದಿರ್ತೀರಾ ಆ ಪ್ಯಾರವನ್ನ ಓದದೇನೆ ಒಂದು ಟಾಸ್ಕ್ ಅನ್ನ ಮಾಡ್ಕೊಳ್ಳಿ. ಇದರಿಂದ ನೀವು ನೆಕ್ಸ್ಟ್ ಏನ್ ಬರಿಬೇಕು, ನೀವು ಎಲ್ಲಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಬರಿತಾ ಹೋಗೋದು ಈಸಿ ಆಗುತ್ತೆ. ಈ ರೀತಿ ಚಿಕ್ಕ ಕೆಲಸವಾಗಿ ನಾವು ಡಿವೈಡ್ ಮಾಡಿ ಕೆಲಸವನ್ನ ಮಾಡ್ತಾ ಹೋದ್ರೆ ದೊಡ್ಡ ರಿಸಲ್ಟ್ ಗಳು ಬರ್ತಾ ಹೋಗುತ್ತೆ. 1986ರ ಸ್ಟಡೀಸ್ ನಲ್ಲಿ ಇದನ್ನ ಪ್ರೂವ್ ಮಾಡ್ತಾರೆ. ಟೊಯೋಟಾ, ಸೋನಿ ಕಂಪನಿಗಳಂತವು ತಮ್ಮ ಕೆಲಸಗಳನ್ನ ಚಿಕ್ಕದಾಗಿ ಡಿವೈಡ್ ಮಾಡಿ ಕೊಡ್ತಾರೆ. ಇದರಿಂದ ತಮ್ಮ ಎಂಪ್ಲಾಯೀಸ್ ಗಳಲ್ಲಿ ಖುಷಿಯನ್ನ ಅವರು ಕಾಣ್ತಾರೆ, ಮತ್ತೆ ಹೆಚ್ಚು ಪ್ರೊಡಕ್ಟಿವ್ ಅಥವಾ ಕ್ವಾಲಿಟಿಯನ್ನ ಅವರು ಜಾಸ್ತಿ ಆಗಿರೋದನ್ನ ಗಮನಿಸ್ತಾರೆ. ಇದು 1986ರ ಸ್ಟಡಿನಲ್ಲಿ ಪ್ರೂವ್ ಮಾಡ್ತಾರೆ. ಈ ರೀತಿ ಚಿಕ್ಕದಾಗಿ ಹ್ಯಾಬಿಟ್ ಅನ್ನು ಬೆಳೆಸಿ ಈ ಎಲ್ಲಾ ಟೆಕ್ನಿಕ್ ಗಳನ್ನ ಬಳಸಿ ಫುಲ್ ಫೋಕಸ್ ಗಾಡ್ ಆಗಿ ಬದಲಾಗಿ